ನೀರಾಧೆಯಾಗದಿರೆ ದೊರೆವನೇ ವನಮಾಲಿ. ನೀರಾಧೆಯಾಗದಿರೆ ದೊರೆವನೇ ವನಮಾಲಿ. ನೀ ದಾಸನಾಗದಿರೆ ವಿಠಲ ದೊರೆಯುವನೇ. ನೀ ಭೋಗ ಬಿಸುಟದಿರೆ ಕಾಣುವನೇ ಗೊಮ್ಮಟನು. ನೀ ಭೋಗ ಬಿಸುಟದಿರೆ ಕಾಣುವನೆ ಗೊಮ್ಮಟನು. ನೀ ಬೆರಗು ನಿನ್ನೊಳಗೆ ಮುದ್ದು ರಾಮ. ನೀ ಬೆರಗು ನಿನ್ನೊಳಗೆ ಮುದ್ದು ರಾಮ. ನೀರಾಧೆಯಾಗದಿರೆ ದೊರವನೇ ವನಮಾಲಿ. ನೀ ದಾಸನಾಗದಿರೆ ವಿಠಲ ದೊರೆಯುವನೆ. ನೀ ಬೆರಗು ನಿನ್ನೊಳಗೆ ಮುದ್ದು ರಾಮ. ನಿಜ ಸ್ವಾಮಿ. ರಾಧಾ ರಮಣ ಗೋವಿಂದ ಬೋಲೋ ಅಂತಿದೆ ಹೊರತು ರಮಣ ರಮಣ ಬೋಲೋ ಬೋಲೋ ಅಂತಿದೆಯಾ? ಇಲ್ವೇ ಇಲ್ವಲ್ಲ. ಬರೀ ರಮಣ ರಮಣ ಅಂದ್ರೆ ಅದು ಗೋಳೆ. ರಾಧೆ ತರ ರಮಣನನ್ನ ಭಜಿಸಿದರೆ ಆಗ ಜೀವನ ವ್ರಣ ಆಗೋದಿಲ್ಲ, ಅದು ಹಗರಣಕ್ಕೆ ಬರೋದಿಲ್ಲ. ಅದು ಪ್ರಾಂಗಣದಲ್ಲಿ ಯಾವತ್ತೂ ಕೂಡ ಹೂರಣವಾಗಿ ನಮ್ಮ ಬದುಕಿನ ರುಚಿ ಮುಂದೆ ಬದುಕತಕ್ಕಂತಹ ಚೈತನ್ಯ ಜೀವಿಗಳಿಗೆ ಪ್ರೇರಣೆಯಾಗುತ್ತೆ. ರಾಧೆ ಅಂತಕ್ಕಂತಹ ಅವಳ ಆ ಒಂದು ಪ್ರೀತಿ ಪ್ರೇಮದಿಂದ ಕೃಷ್ಣನಿಗೆ ಹೇಗೆ ಹತ್ತಿರಕ್ಕೆ ಬಂದಳೋ ಹಾಗೆ ಆ ರಮಣನ ಮೂಲಕ ರಾಧೆಯ ಬೋಧೆ ಕೇಳಿದರೆ, ಅದನ್ನು ಆಚರಿಸಿದರೆ ಆಗ ಜೀವನಕ್ಕೆ ಬಾಧೆ ಇರಲ್ಲ. ನಾನು ಅವಳಂತೆ ಆ ಭಕ್ತಿಯ ಸಮರ್ಪಣೆಯಲ್ಲಿ ಸಂಪೂರ್ಣವಾಗಿ ಐಕ್ಯವಾಗಬೇಕು ಅಂತಕ್ಕಂತಹ ಭಾವೈಕ್ಯತೆಯ ಭಾವ ಬಹಳ ಮುಖ್ಯ. ಅಷ್ಟೇ ಅಲ್ಲ, ಪಾಂಡುರಂಗನ ಬಳಿ ನೀವು ಯೋಚನೆ ಮಾಡಿ, ಅವನನ್ನು ಒಲಿಸಿಕೊಳ್ಳುವುದಕ್ಕೆ ಕುಂಬಾರನನ್ನ, ಭಕ್ತ ಕುಂಬಾರನನ್ನು ನೆನಪು ಮಾಡಿಕೊಳ್ಳಿ. ಅಷ್ಟೇ ಅಲ್ಲ, ಮತ್ತೂ ಒಂದು ಯೋಚನೆ ಮಾಡಿ. ಯುದ್ಧ ನಡೆದಾಗ ಯುದ್ಧದಲ್ಲಿ ತಮ್ಮ ಅಣ್ಣನನ್ನ ಗೆದ್ದರೂ, ಅಣ್ಣ ತಮ್ಮನಲ್ಲಿ ಸೋತರೂ ತಾನು ವೈಭೋಗಕ್ಕೆ ಹೋಗದಲೇ ತನ್ನ ಅಣ್ಣನ ಮೂಲಕ ಅವನ ಎದುರುಗಡೆ ತಾನೇ ಗೊಮ್ಮಟನಾಗಿ ನಿಂತ, ಕರ್ಮಟನಾಗಿ ಅನುಭವಿಸುವುದಕ್ಕೆ ಸಿದ್ಧನಾಗುತ್ತಾ ತಾನು ತನ್ನದೇ ಆದಂಥ ವೈಭೋಗತೆಯಲ್ಲಿ ಎತ್ತರಕ್ಕೆ ನಿಲ್ಲಲೇ ಇಲ್ಲ. ಎತ್ತರದಲ್ಲಿ ನಿಂತರೂ ಕೂಡ ಅಣ್ಣನಿಗೆ ತಾನು ಹತ್ತಿರದಲ್ಲಿ ಬಂದು ಬದುಕು ಅಂದರೆ ಹೀಗೆ ಎನ್ನುವ ಉತ್ತರವನ್ನ ಗೊಮ್ಮಟ ನಮಗೆ ಕೊಟ್ಟ. ಅಂತಹ ಬೆರಗು ನಮ್ಮಲ್ಲಿದ್ದರೆ ಆಗ ಜೀವನದಲ್ಲಿ ಕೊರಗು ಅನ್ನುವುದು ಇರುವುದಿಲ್ಲ. ಇಲ್ಲದಿದ್ದರೆ ಸೊರಗಿ ಹೋಗುತ್ತೇವೆ. ಹೊರಗೆ ಕುಳಿತುಕೊಳ್ಳುವುದು ಬಹಳ ಕಷ್ಟ. ಯೋಚನೆ ಮಾಡಿ.